ನಮಸ್ಕಾರ ಸರ್. ನಮ್ಮ ಹೆಸರು ಖಾಜಾ ಮೈನುದ್ದೀನ್. ನಾವು ಇವತ್ತು ವೆಲ್ಕಮ್ ಕ್ರಾಪ್ ಸೈನ್ಸ್ ಕಂಪ್ನಿಯಿಂದ ಆಗಮಿಸಿದ್ದೀವಿ. ಸರ್ ನಿಮ್ಮ ಹೆಸರು? ಚಲಪತಿ ಸರ್. ಚಲಪತಿ. ನಿಮ್ಮ ಊರು? ವಲ್ಲಂಬಳ್ಳಿ ಸರ್. ಯಾವ ತಾಲೂಕು, ಯಾವ ಜಿಲ್ಲೆ? ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ ಸರ್. ಸರ್ ಇವಾಗ ನಿಮ್ಮ ತೋಟಕ್ಕೆ ಹೂಕೋಸು ನಾಟಿ ಮಾಡಿದ್ರಲ್ಲ, ಇದು ಯಾವ ತಳಿ ಸರ್? ಇದು ವೆಲ್ಕಮ್ ಸೀಡ್ ಸರ್. 936 ವೆಲ್ಕಮ್ ಸೀಡ್ಸ್ 936. ಸರ್ ಈ ಹೂಕೋಸು ನಾಟಿ ಮಾಡಿದ್ರಲ್ಲ, ಎಷ್ಟು ನಾಟಿ ಮಾಡಿದಿರ ನೀವು? ಸರ್ ನಾವು 29,000 ನಾಟಿ ಮಾಡಿದ್ವಿ. 29,000 ನಾಟಿ ಮಾಡಿದ್ರಿ 1.5 ಎಕರೆಗೆ. ಇವಾಗ ಕಟಿಂಗ್ ಬಂದು ವ್ಯಾಪಾರ ಕೊಟ್ಟಿದ್ರ ಸರ್? ಕೊಟ್ಟಿದ್ದೀವಿ. ಎಷ್ಟು ಇದಕ್ಕೆ ವ್ಯಾಪಾರ ಆಗಿದೆ ಸರ್? ಇದು ಒಂದು 4.80 4.5 ಲಕ್ಷಕ್ಕೆ ಆಗಿದೆ. ಸರ್ ಇವಾಗ ನಿಮ್ದು ನಿಮ್ಮ ತೋಟಕ್ಕೆ ವೆಲ್ಕಮ್ ಸೀಡ್ಸ್ 936 ತಳಿ ಬೆಳೆದಿದ್ದಾರಲ್ಲ ಹೂಕೋಸು, ಈ ಒಂದು ತಳಿ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ ಸರ್? ಸರ್ ನಾವು ಇದೇ ತಳಿನೇ ನಾವು ವರ್ಷನೂ ಬೆಳೀತಾ ಇರೋದು. ನಾವು ಇನ್ನೇನು ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಬೆಳೀತಾ ಇದ್ದೀವಿ. 2 ವರ್ಷದಿಂದ ಸತತವಾಗಿ ಬೆಳೀತಿದ್ರೆ ಬ್ಯಾಚ್ ವೈಸ್ ಇದೇ ಬೆಳೀತಾ ಇರೋದು ನಾವು. ಇದು ಬಿಟ್ಟರೆ ಬೇರೆ ತಳಿ ಯಾವ್ದು ಬೆಳೀತಾ ಇಲ್ಲ ನಾವು. ಮಳೆಗಾಲಕ್ಕೆ ಒಳ್ಳೆ ಉತ್ತಮವಾದ ಬೆಳೆನೆ ಸರ್ ಇದು. ನಮಗೆ ಚಳಿಗಾಲ ಮಳೆಗಾಲ ಆಗುತ್ತೆ. ಬಟ್ ಹೂವನು ಅಷ್ಟೇ ಗಟ್ಟಿನೂ ಇರುತ್ತೆ, ಶೈನಿಂಗ್ ಇರುತ್ತೆ. ಹೂವು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಹೂವು ಎಷ್ಟು ಕೆಜಿ ತನಕ ಬರುತ್ತೆ ಸರ್? 1.5 2 ಕೆಜಿ. 1.5 2 ಕೆಜಿ ಮತ್ತೆ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಯಾವ ತರ ಇದೆ ಸರ್? ಸರ್ ಅದು ನಾವು ಬೆಳೆ ಇಂಪ್ರೂವ್ಮೆಂಟ್ ಮಾಡೋ ಇದ್ರ ಮೇಲೆ ಇರುತ್ತೆ ಸರ್. ಮತ್ತೆ ಕಲರ್ ಸೈಜು ಅದೆಲ್ಲ ಚೆನ್ನಾಗಿದೆ ಸರ್. ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆ ಸರ್. ಇದ್ರ ಮುಖಾಂತರ ನೀವು ಬೆಳೆದಿರಲ್ಲ ಸರ್, ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ತಳಿ ಬಗ್ಗೆ? ಸರ್ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಈ ತಳಿ ಯಾರೇ ಬೆಳೀಲಿ ಒಂದು ಇದ್ರ ಬಗ್ಗೆ ತಳಿ ಬಗ್ಗೆ ಒಂದು ಅನುಭವ ಅನ್ನೋದು ಅವ್ರಿಗೂ ಸಿಗುತ್ತೆ. ಅಲ್ಲ ಧೈರ್ಯವಾಗಿ ಬೆಳಿಬೇಕು ಸರ್. ಧೈರ್ಯವಾಗಿ ಬೆಳಿಬೋದು ಸರ್. ಇದನ್ನ ಯಾರು ಇದು ತೆಗಿಯೋ ಅಂತ ಇದೇನಿಲ್ಲ ಸರ್. ಅದನ್ನ ಆರಾಮಾಗಿ ಬೆಳಿಬೋದು. ನಿಮ್ಮ ಒಂದು ಅನಿಸಿಕೆಗಳು ಶೇರ್ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.